ನಮಸ್ಕಾರ ಸ್ನೇಹಿತರೆ, ಚಾನಲ್ X146ಗೆ ಸ್ವಾಗತ. ಸ್ನೇಹಿತರೆ, ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧದ ಮೇಲಿನ ಮಾಹಿತಿಯನ್ನು ನಿಮ್ಮಗಳ ಜೊತೆ ಹಂಚಿಕೊಂಡಿದ್ದೆ. ಅದೇ ರೀತಿಯಲ್ಲಿ ಇದೀಗ ನಿನ್ನೆ ದಿನ ಕರ್ನಾಟಕ ಹೈಕೋರ್ಟ್ನಲ್ಲಿ ಬೈಕ್ ಟ್ಯಾಕ್ಸಿ ಮೇಲಿನ ವಾದ ವಿವಾದಗಳು ಏನಾಯಿತು ಅನ್ನುವ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊಟ್ಟ ಮೊದಲಿಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಿನ್ನೆ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಪರ ವಕೀಲರಿದ್ದರು, ಅವರು ವಾದನ ಮಂಡಿಸಿದರು. ಅವರ ವಾದಗಳನ್ನೆಲ್ಲ ಪರಿಶೀಲಿಸಿ ಕರ್ನಾಟಕ ಹೈಕೋರ್ಟ್ ಏನಿದೆ ಅವರಿಗೆ ಒಂದು ಪ್ರಶ್ನೆಯನ್ನು ಇಟ್ಟಿದೆ. ಏನಪ್ಪ ಅಂತ ಹೇಳಿದರೆ, ಏನು ಆಟೋ ರಿಕ್ಷಾಗಳಿದೆ ಅದರಿಂದ ಬೈಕ್ ಟ್ಯಾಕ್ಸಿಗಳಿಗಿಂತ ಅತಿ ಕಡಿಮೆ ಸಂಚಾರಿ ದಟ್ಟಣೆ ಅಂದರೆ ಟ್ರಾಫಿಕ್ ಕಮ್ಮಿ ಆಗುತ್ತಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಇಟ್ಟಿದೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದರೆ, ಏನು ಬೈಕ್ ಟ್ಯಾಕ್ಸಿ ಇದೆ ಅದನ್ನು ಸಂಪೂರ್ಣ ನಿಷೇಧ ಮಾಡೋದಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತ ಹೇಳಿದರೆ, ಅದೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆಲ್ಲ. ಏನಪ್ಪ ಅಂತ ಹೇಳಿದರೆ, ವ್ಯಾಪಾರ ವಹಿವಾಟು ಮಾರ್ಗಸೂಚಿ 19(1)G ಏನಿದೆ ಅದರ ಉಲ್ಲಂಘನೆ ಆಗಿದೆ ಅಂತ ಹೇಳಿದೆ. ಸೊ ಅದರ ಪ್ರಕಾರ ಯಾವುದೇ ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಷೇಧಿಸೋಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಅದಕ್ಕೆ ಬೇರೆ ರೀತಿಯ ಹೊಸ ಮಾರ್ಗಸೂಚಿಗಳು ಅಥವಾ ಹೊಸ ನಿಯಮಗಳನ್ನ ರೂಪಿಸಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶಗಳನ್ನ ಮಾಡಿಕೊಡಲಾಗುತ್ತೆ. ಸೊ ಇದೀಗ ಏನಪ್ಪ ಆಗಿದೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಏನು ನಿಷೇಧ ಅಂತ ಮಾಡಿದರು ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಾಗಿಲ್ಲ. ಇದಕ್ಕೆ ಅಂತಲೇ ಸೆಪ್ರೇಟ್ ಅಂದರೆ ಬೇರೆ ರೀತಿಯ ಹೊಸ ನಿಯಮಗಳನ್ನ, ಹೊಸ ಮಾರ್ಗಸೂಚಿಗಳನ್ನ ರೂಪಿಸಿ ಮುಂದುವರಿಸ್ಕೊಂಡು ಹೋಗುವಂತೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಸೆಪ್ಟೆಂಬರ್ 22 ತನಕ ಸಮಯ ಕೊಟ್ಟಿದೆ. ಹಾಗೆ ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದರೆ ಇದೆಲ್ಲ ನೋಡಿದಾಗ ಬೈಕ್ ಟ್ಯಾಕ್ಸಿ ಏನು ಚಾಲಕರಿದ್ರು ಅವ್ರಿಗೆಲ್ಲ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನ ಯಾವ ರೀತಿಯಲ್ಲಿ ಬಿಡುಗಡೆ ಮಾಡುತ್ತೆ ಅಥವಾ ಯಾವ ರೀತಿ ಯಾವ್ಯಾವ ನಿಬಂಧನೆಗಳು ಹಾಕಿರುತ್ತೆ ಅನ್ನೋದನ್ನು ನಾವಿನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಆದರೆ ನಾನು ಒಂದೇ ಒಂದು ವಿಷಯನ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದರೆ, ಏನು ದ್ವಿಚಕ್ರ ವಾಹನ ಚಾಲಕರು ಯಾರ್ಯಾರಿದ್ದೀರಾ, ಬರೀ ಬೈಕ್ ಟ್ಯಾಕ್ಸಿ ಅಂತಲ್ಲ, ಎಲ್ಲ ದ್ವಿಚಕ್ರ ವಾಹನ ಚಾಲಕರಿಗೆ ಒಂದೇ ಒಂದು ಸೂಚನೆ. ಏನಪ್ಪ ಅಂತ ಹೇಳಿದರೆ, ಸಂಚಾರಿ ನಿಯಮನ ಪಾಲಿಸಿ, ದಯವಿಟ್ಟು ಪಾಲಿಸಿ. ಯಾಕೆ ಅಂತಂದರೆ, ನೀವು ಮಾಡೋ ತಪ್ಪಿನಿಂದ ಪ್ರತಿಯೊಬ್ಬರಿಗೂ ಶಿಕ್ಷೆ ಆಗ್ತಾ ಬರುತ್ತೆ. ಯಾರೋ ಒಬ್ಬರು ಹೆಲ್ಮೆಟ್ ಹಾಕ್ತಲೇ ಅಲ್ಲಿ ಇಲ್ಲಿ ಪ್ರಯಾಣ ಮಾಡ್ತಾನೆ ಇರ್ತೀರ, ನಾವು ನೋಡ್ತಾನೆ ಇರ್ತೀವಿ, ಪ್ರತಿದಿನ ನೋಡ್ತಾ ಇರ್ತೀವಿ. ಹೆಲ್ಮೆಟ್ ಇಲ್ಲದಲೇ ಪ್ರಯಾಣ ಮಾಡೋದು ತುಂಬ ಹೆಚ್ಚಾಗಿದೆ. ದಯವಿಟ್ಟು ಎಲ್ಲ ದ್ವಿಚಕ್ರ ವಾಹನ ಚಾಲಕರು ಹಾಗೂ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕೇಳೋದು ಇಷ್ಟೇ. ಏನಪ್ಪ ಅಂತ ಹೇಳಿದರೆ, ಸಂಚಾರಿ ನಿಯಮಗಳನ್ನ ಪಾಲಿಸಿ, ಅತಿ ಜಾಗ್ರತೆಯಲ್ಲಿ ನಿಮ್ಮ ವಾಹನವನ್ನು ಚಲಾಯಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.